ಅಲ್ಲ ನಿಮ್ಮ ಅನುಕಂಪ ಬೇಕಾಗಿಲ್ಲ. ನಮ್ಮ ಕಳಕಳಿ ನೀವು ಅಲ್ಲಿರ್ಬೇಕು. ನಿಮ್ಮನ್ನ ಅಷ್ಟೊಂದು ಯಾಕೆ ನೀವು ಮಾತಾಡ್ತೀರ ಅವ್ರಿಗೆ? ನೀವು ಮಾತಾಡಿವ್ರೆ ನೀವು ಮಾತಾಡಿ. ನಮ್ಮ ವಾಲ್ಮೀಕಿ ಜನಾಂಗದ ರಾಜಣ್ಣ ಅವರಿಗೆ ಅಧ್ಯಕ್ಷರ ಈ ಸದನದಲ್ಲಿ ಒಬ್ಬ ವಾಲ್ಮೀಕಿ ಜನಾಂಗದ ನೇರ ನುಡಿಯ ಮನುಷ್ಯ ರಾಜಣ್ಣ ಅವ್ರಿಗೆ ಆದಂತ ಅಪಮಾನ ನಮಗೇನಾಗಿಲ್ಲ. ಅಲ್ಲ ನಿಮ್ಗೆ ಮಾಡಿರೋದು ಅಪಮಾನ ಬಿಟ್ರೆ ಉಚ್ಚಾಟನೆ ಮಾಡಿದಿರಿ. ಯಾರು ರಾಜಕೀಯ ಮಾತಾಡಬೇಡಿ. ಆಯ್ತು ಶರತ್ ಮಾತಾಡ್ಲಿ, ಟೈಮ್ ಇಲ್ಲ, ಮಾತಾಡ್ಲಿ. ಆಯ್ತು, ನೀವಾಗ ಮಾತಾಡ್ತೀರಿ, ಎದ್ದು ಹೋಗ್ತೀರಿ, ಬರ್ತೀರಿ. ಇಲ್ಲಿ ನಾನೆಲ್ಲ ಕೂತ್ಕೊಳ್ಬೇಕಲ್ಲ. ಅಧ್ಯಕ್ಷರೇ ಚರ್ಚೆಗೆ ಈ ಅಭಿವೃದ್ಧಿ ದೃಷ್ಟಿಯಿಂದ, ಕರ್ನಾಟಕದ ಅಭಿವೃದ್ಧಿ ದೃಷ್ಟಿಯಿಂದ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಅಧ್ಯಕ್ಷರೇ, ಈಗ ಸಾಕಷ್ಟು ಈ ಅನುದಾನ ಬಗ್ಗೆ ಚರ್ಚೆ ನಡೀತಾ ಇದೆ. ಆಡಳಿತ ಪಕ್ಷದವರಿಗೆ ಹೆಚ್ಚು ಕೊಟ್ಟಿದ್ದಾರೆ, ನಮಗೆ ಕಡಿಮೆ ಕೊಟ್ಟಿದ್ದಾರೆ ಅಂತೇಳಿ. ನನ್ನ ಅನುಭವದ ಪ್ರಕಾರ ಈ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿಗಳು, ಯಾವ ಆಡಳಿತ ಪಕ್ಷದವರು ಎಲ್ಲರಿಗೆ ಸಮಾನವಾಗಿ ಕೊಟ್ಟಂಥ ಉದಾಹರಣೆ ಒಂದೂ ಇಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ, ನಮ್ಮ ಸರ್ಕಾರ ಇದ್ದಾಗೂ ಹಾಗೆ ಮಾಡಿದ್ದಾರೆ. ಆದರೆ ನಾನು ಬಿ ಜೆ ಪಿಯವರು ಮಾಡಿದ್ದಾರೆ, ಅದಕ್ಕೆ ನಾವು ಹಿಂಗೆ ಮಾಡ್ತೀವಿ ಅನ್ನೋಂಥ ನಿಮ್ಮ ನಿಲುವನ್ನು ನಾನು ತೀವ್ರವಾಗಿ ಖಂಡಿಸುತ್ತೇನೆ. ಯಾಕಂದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು, ಅಧ್ಯಕ್ಷರೇ, ಇವತ್ತು ನಾನು ನನ್ನ ಮತಕ್ಷೇತ್ರದ ಫುಟ್ಪಾತ್ ಬಗ್ಗೆ ಮಾತಾಡೋದಿಲ್ಲ, ರಸ್ತೆ ಬಗ್ಗೆ ಮಾತಾಡೋದಿಲ್ಲ. ಏನೋ ಅತಿ ಪ್ರವಾಹ ಯಾವಾಗಲೂ ಯಾವ ಸರ್ಕಾರ ಇದ್ದರೂ ಬಂದೈತೆ, ಬರಗಾಲ ಯಾವಾಗಲೂ ಬಿದ್ದದ. ಆಯಾ ಕಾಲದಿದ್ದ ಸರ್ಕಾರ ಎಷ್ಟು ಕೆಲಸ ಮಾಡ್ಯಾರ ಅನ್ನೋದು ರಾಜ್ಯ ಜನರಿಗೆ ಗೊತ್ತಿದೆ. ಆದರೆ ನಮ್ಮ ಮೂಲ ಸಮಸ್ಯೆ ಏನಂದ್ರೆ ಅಧ್ಯಕ್ಷರೇ, ಇವತ್ತು ಕೃಷ್ಣಾ ನೀರಾವರಿ ಯೋಜನೆ. ನಾವೇನಾದ್ರು ಉತ್ತರ ಕರ್ನಾಟಕದವ್ರು ಅಭಿವೃದ್ಧಿ ಆಗಬೇಕಾದ್ರೆ, ನಮಗೂ ದಕ್ಷಿಣ ಭಾಗದ ಕರ್ನಾಟಕದ ಜನರಂಗೆ ಉತ್ತರ ಕರ್ನಾಟಕದ ಜನರು ನೆಮ್ಮದಿಯಿಂದ ಇರಬೇಕಾದ್ರೆ, ಅವರು ಸ್ವಾವಲಂಬಿಗಳಾಗಬೇಕಾದ್ರೆ, ಇವತ್ತು ಕೃಷ್ಣಾ ಯೋಜನೆಗಳೇನದಾವೆ, ಕೃಷ್ಣಾ ಕಣಿವೆ ಯೋಜನೆಗಳು, ಇದು ಭಾಳ ಪ್ರಮುಖವಾದಂಥ ಅಧ್ಯಕ್ಷರೇ. ಇವತ್ತು 1964ರಲ್ಲಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಶಿಲಾನ್ಯಾಸ ಮಾಡಿದ್ರು. ಸ್ಟೇಜ್ 1 ಸ್ಟೇಜ್ ಸ್ಕೀಮ್ ಮುಗಿಲಿಕ್ಕೆ 45 ವರ್ಷ ಬೇಕಾಯಿತು. ಈ ಒಂದು ತುಲಾಭಾರ ಮಾಡಿದ್ದಕ್ಕೇನು ಉಪಕಾರ ನಮಗೇನು ಆಗಲಿಲ್ಲ. ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ ತುಲಾಭಾರ ಮಾಡಿದ್ವಿ, ನಿಜಲಿಂಗಪ್ಪನವ್ರು ತುಲಾಭಾರ ಮಾಡಿದ್ವಿ. ಆದರೆ ಅದರಿಂದ ಬರೀ ಭಾಷಣ ಕೇಳೋದಾಯಿತು, ನಾವು ಹೇಳೋದಾಯಿತು. ಆದರೆ ಅಧ್ಯಕ್ಷರೇ, ಕಾವೇರಿ ಅದು ನಮ್ಮ ನದಿನೇ. ಕಾವೇರಿಯಿಂದ ಕೇವಲ ಕರ್ನಾಟಕ 23% ಭಾಗಕ್ಕೆ ಇವತ್ತು ನೀರಾವರಿ ಸಿಗ್ತದೆ. ಆದರೆ ಕೃಷ್ಣೇ ನದಿಗಳಲ್ಲ, ಕರ್ನಾಟಕದ 72% ಭಾಗಕ್ಕೆ ನೀರು ಕೊಡುವಂಥ ಕೃಷ್ಣಾ ನದಿಯ ನೀರನ್ನು ಇವತ್ತು ನಾವು ಸದ್ಬಳಕೆಯನ್ನು ಮಾಡ್ಕೋತಾ ಇಲ್ಲ. ನಾವು ಭಾಳ ನೋವು ಇದ್ದಿದ್ದು ಅಧ್ಯಕ್ಷರೇ. ಇವತ್ತು ಕೃಷ್ಣಾ ಮೇಲ್ದಂಡ ಯೋಜನೆ ಸುಮಾರು 1,480 ಕಿಲೋಮೀಟ್ರ್ ಏನು ಮಹಾರಾಷ್ಟ್ರದಿಂದ ಆಂಧ್ರವರೆಗೇನು ಹೋಗ್ತದಲ್ಲ ಅಧ್ಯಕ್ಷರೇ, ಅದರಲ್ಲಿ 480 ಕಿಲೋಮೀಟ್ರ್ ಕರ್ನಾಟಕದ ಹರಿದು ಹೋಗ್ತದೆ. ಇವತ್ತು ನಮಗೆ ಬಂದಂಥದ್ದು 519.6. ಅದರ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಮಗೆ ಇನ್ನೂ 524.25 ಆಗಬೇಕಾಗಿದೆ ಅಧ್ಯಕ್ಷರೇ. ಇದು ಆಯ್ತಂದರೆ ಒಟ್ಟು ಯೋಜನೆ ಹಂತ 1ರಲ್ಲಿ ಅಧ್ಯಕ್ಷರೇ 119 TMC ನೀರು ಯೋಜನೆ, ಅದರಲ್ಲಿ 4,25,000 ಹೆಕ್ಟರ್. ಹಂತ 2ರಲ್ಲಿ 54 TMC ನೀರನ್ನು ಬಳಕೆ ಮಾಡಿಕೊಂಡ್ರೆ ಒಟ್ಟು ಅದರಲ್ಲಿ 1,97,000 ಹೆಕ್ಟರ್. ಅಂದರೆ ಅಧ್ಯಕ್ಷರೇ ಹೆಚ್ಚು ಕಡಿಮೆ 6,22,000
6,22,120 ಹೆಕ್ಟರ್, ಅಂದಾಜು ಸುಮಾರು 16ರಿಂದ 17 ಲಕ್ಷ ಎಕರೆ ನೀರಾವರಿ ಆಗುವಂಥ ಒಂದು ಭಾಳ ಪ್ರಮುಖವಾದಂಥ ಯೋಜನೆಗೆ ಅಧ್ಯಕ್ಷರೇ ಇವತ್ತು ಸರ್ಕಾರಗಳು, ಈ ಸರ್ಕಾರ ಆ ಸರ್ಕಾರ ಅದನ್ನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲರೂ ಉತ್ತರ ಕರ್ನಾಟಕದಲ್ಲಿರೋ ಜನಪ್ರತಿನಿಧಿಗಳು ಎಲ್ಲರ ಭಾಷಣದಲ್ಲಿಯೂ ಕೃಷ್ಣೇ ನಮ್ಮ ಸರ್ಕಾರ ಬಂದರೆ ವರ್ಷಕ್ಕೆ 25,000 ಕೋಟಿ ಕೊಡ್ತೀವಿ, ನಮ್ಮ ಸರ್ಕಾರ ನಮ್ಮ ನಡೆ ಕೃಷ್ಣೇ ಕಡೆಗೆ ಅಲ್ಲಿ ಹೋಗಿ ಪ್ರತಿಜ್ಞೆ ಮಾಡ್ತಾರೆ. ನನ್ನ ಸರ್ಕಾರ ಬಂದರೆ ಸಂಪೂರ್ಣವಾಗಿ ಪ್ರತಿ ವರ್ಷ 5 ವರ್ಷದ ಅವಧಿಯಲ್ಲಿ ಸಂಪೂರ್ಣ ಹಣ ಕೊಟ್ಟು ಇವತ್ತು ನಾನು ಮುಗಿಸ್ತೀನಿ ಅನ್ನೋಂಥ ಭರವಸೆಯನ್ನು ಕೊಟ್ಟು ಇವತ್ತು ಅಧಿಕಾರಕ್ಕೆ ಬರ್ತಾರೆ ಅಧ್ಯಕ್ಷರೇ. ಆ ದುರ್ದೈವ ಅಂದರೆ ಅಧ್ಯಕ್ಷರೇ ಇವತ್ತು ಈ ಒಂದು ಕ್ಷೇತ್ರದ ಏನು ಭೂ ಸ್ವಾಧೀನ ಪ್ರಕ್ರಿಯೆ ಇವತ್ತೇನಿದೆ ಅಧ್ಯಕ್ಷರೇ, ಇವತ್ತು ಒಟ್ಟು ನಮ್ಮ ಈ ಭೂ ಸ್ವಾಧೀನ ಪ್ರಕ್ರಿಯೆಗೇನೆ ಅಧ್ಯಕ್ಷರೇ ಸುಮಾರು ಎಕರೆ 1,33,867 ಎಕರೆ ಭೂ ಸ್ವಾಧೀನ ಆಗಬೇಕಾಗಿದೆ ಅಧ್ಯಕ್ಷರೇ. ಇದರಲ್ಲಿ ಈಗ ನಮ್ಮ ಸರ್ಕಾರ ಇದ್ದಾಗ, ಅದರಲ್ಲಿ ವಿಶೇಷವಾಗಿ ನಮ್ಮ ಬೊಮ್ಮಾರಿದ್ದಾಗ ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ರು. ಆದರೆ ದುರ್ದೈವಂದ್ರ ಹೊತ್ತೆ ನಾವು ವಿರೋಧ ಪಕ್ಷ ನಮ್ಮ ಸರ್ಕಾರ ಬಂದರೆ ರೈತರಿಗೆ ನಾವು ಒಂದು ಎಕರೆಗೆ 40 ಲಕ್ಷ ರೂಪಾಯಿ ನೀರಾವರಿಗೆ, ಕುಸ್ಕಿ ಜಮೀನಿಗೆ 25ರಿಂದ 30 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿಕೆಗಳನ್ನು ಕೊಟ್ಟು ಈ ರಾಜ್ಯದ ಜನರ ಒಂದು ಏನು ಹಾದಿಯನ್ನು ತಪ್ಪಿಸಿ ಇವತ್ತು ನೋಡ್ರಿ ಅಧ್ಯಕ್ಷರೇ, ಇದೇ ಮುಖ್ಯಮಂತ್ರಿಗಳು ಬೆಳಗಾವಿಯಲ್ಲಿ ನಮ್ಮ ಕೃಷ್ಣಾ ಕಣಿವೆಯಲ್ಲಿ ಬರುವಂಥ ಶಾಸಕರ ಸಭೆ ಮಾಡಿದ್ರು. ಆ ಸಭೆ ಮಾಡಬೇಕಾದ ಕಾರಣ ಅಂದ್ರೆ ಬಾಗಲಕೋಟೆಯಲ್ಲಿ ಪಕ್ಷಾತೀತವಾಗಿ ಏನು ಸಂತ್ರಸ್ತರು ಈ ಒಂದು ಪರಿಹಾರವನ್ನು ಕೊಡಬೇಕಂತೇಳಿ ಇವತ್ತೇನು ಅಲ್ಲಿಯ ರೈತರು ಹೋರಾಟಕ್ಕಿಳಿದಾಗ ಮುಖ್ಯಮಂತ್ರಿಗಳು ಹೇಳಿದ್ರು, ಬೆಳಗಾವಿ ಅಧಿವೇಶನ ಮುಗಿದ್ರೊಳಗಾಗಿ ನಾನು ಎಷ್ಟು ಪರಿಹಾರವನ್ನು ನಾವು ಎಕರೆಗೆ ಯಾವ ರೀತಿ ನಾವು ಪರಿಹಾರವನ್ನು ಕೊಡ್ತೀನಿ ಅನ್ನೋಂಥದ್ದನ್ನು ಹೇಳಿದ್ರು ಅಧ್ಯಕ್ಷರೇ. ಆ ದುರ್ದೈವ ಅಂದರೆ ಇನ್ನೂವರೆಗೂ ರಾಜ್ಯ ಸರ್ಕಾರ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಿಲ್ಲ. ರೈತರಿಗೆ ಕೊಡಬೇಕಾದಂಥ ಭೂ ಸ್ವಾಧೀನದ ಹಣ ಕೊಡುವಂಥ ಯಾವ ರೇಟ್ ಕೊಡ್ತೀರೋ ಅನ್ನೋಂಥದ್ದನ್ನು ಇನ್ನೂವರೆಗೂ ಇವತ್ತು ಸರ್ಕಾರ ಘೋಷಣೆ ಮಾಡದೆ ಇವತ್ತು ಅಧ್ಯಕ್ಷರೇ ನಾನು ವಿನಂತಿ ಮಾಡ್ಕೋತೀನಿ ಸರ್ಕಾರಕ್ಕೆ, ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ಬೇಕು. ಇದೆಲ್ಲ ನಮ್ಮ ಸುಮಾರು 177 TMC ನೀರನ್ನು ಸದ್ಬಳಕೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ, ಇದು ಕೇವಲ ಉತ್ತರ ಕರ್ನಾಟಕ ಅಧ್ಯಕ್ಷರೇ, ತುಮಕೂರುವರೆಗೆ ಕುಡಿಯೋ ನೀರನ್ನು ಕೊಡುವಷ್ಟು ಸಾಮರ್ಥ್ಯ ಇರುವಂಥ ಕೃಷ್ಣಾ ಯೋಜನೆಗೆ ಇವತ್ತೇನು ಸರ್ಕಾರ ಏನು ಹೇಳಿದೆಯಲ್ಲ, ನಾವು ಇಷ್ಟು ಹಣ ಕೊಡ್ತೀವಿ ಅಂತೇಳಿ ಇನ್ನೂವರೆಗೆ ನಮ್ಮ ಬಜೆಟ್ನಲ್ಲಿ 1 ರೂಪಾಯಿ ಇಟ್ಟಿಲ್ಲ ಅಧ್ಯಕ್ಷರೇ. ಈ ಸಲದ ಬಜೆಟ್ನಲ್ಲಿ ಕೃಷ್ಣಾ ಕಣಿವೆಯ ಯಾವ ಯೋಜನೆಗಳಿಗೂ ನಿರ್ದಿಷ್ಟವಾಗಿ ಇಷ್ಟು ಹಣ ಅನ್ನುವಂಥದ್ದು ಕೊಟ್ಟಿಲ್ಲ. ಭೂ ಸ್ವಾಧೀನ ಪ್ರಕ್ರಿಯೆ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ನಾವೆಲ್ಲ ಭಾಳ ಇದನ್ನು ಯಾವ ರೀತಿ ಅಂದರೆ ಅಧ್ಯಕ್ಷರೇ, ಇವತ್ತು ಸುಮಾರು ನಮ್ಮ ರೈತರು ಅವರ ಈಗ ಎಲ್ಲಿ ಸ್ವಾಧೀನ ಆಗ್ತೈತೆ ಅನ್ನೋದ್ರ ಮ್ಯಾಗ ಪ್ರತಿಯೊಂದರ ರೈತರ ಭೂಮಿ ಮೇಲೆ ಇದನ್ನು ಮುಳುಗಡೆ ಪ್ರದೇಶ ಅಂತೇಳಿ ಆ ಉತ್ತಾರಿಗಳ ಮೇಲೆ ಇವತ್ತು ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಆ ರೈತರಿಗೆ ಸಾಲ ಸಿಗ್ತಾ ಇಲ್ಲ. ರೈತರು ಮತ್ತೊಂದು ಕಡೆ ಜಮೀನು ತಗೊಂಡು ಅವರು ಹೊಸ ಜೀವನ ಪ್ರಾರಂಭ ಮಾಡಬೇಕಂದ್ರೆ ಆ ರೈತರಿಗೆ ಯಾವುದೇ ರೀತಿಯ ಇವತ್ತು ಸರ್ಕಾರದ ನಿರ್ದಿಷ್ಟವಾದಂಥ ಉತ್ತರ ಇವತ್ತು ಸಿಗ್ತಾ ಇಲ್ಲ ಅಧ್ಯಕ್ಷರೇ. ಇದರಿಂದ ಅಧ್ಯಕ್ಷರೇ, ನಮ್ಮ ಉತ್ತರ ಕರ್ನಾಟಕದ ಏನು ನೀರಾವರಿ ಯೋಜನೆಗಳಿದಾವೆ ಅದರ ಒಂದು ಉದ್ದೇಶ ಇವತ್ತೇನಾದರೂ ಸರ್ಕಾರಕ್ಕೆ ನಿಜವಾಗಿ ಕಳಕಳಿದ್ರೆ, ದುರ್ದೈವ ಅಂದರೆ ನಮ್ಮ ರಾಜ್ಯದಲ್ಲಿ ಏನಾಗಿಬಿಟ್ಟಿದೆ ಅಧ್ಯಕ್ಷರೇ,
ಉತ್ತರ ಕರ್ನಾಟಕದ ಶಾಸಕರು ಇದರ ಬಗ್ಗೆ ಯಾರು ಆಡಳಿತದಲ್ಲಿದ್ದಾಗ ಬೇರೆ ಮಾತಾಡ್ತಾರೆ, ವಿರೋಧ ಪಕ್ಷದಲ್ಲಿದ್ದಾಗ ಬೇರೆ ಮಾತಾಡ್ತಾರೆ. ಇದರಿಂದ ಆಯ್ತು ಬಸ್, ಇವತ್ತು ಸಂಪೂರ್ಣವಾಗಿ ಉತ್ತರ ಕನ್ನಡ ಇವತ್ತು ನೋಡಿ ಇವತ್ತು ಕಡಿವಾಣ ನಮ್ಮ ಹಾಕ್ತೀರಿ. ತೊಂದ್ರೆ ನೀವು ಅವ್ರನ್ನ ಡಿಸ್ಟರ್ಬ್ ಮಾಡಿ ಇಬ್ಬರು ಇಬ್ಬರು ಅಂದ್ರೆ ಆಗ್ತದ? ಆಯ್ತು ಎತ್ತದವ್ರೆ. ಇಲ್ಲ ಅಧ್ಯಕ್ಷ, ನಾನು ಜನರಲ್ ಎಲ್ಲಾನು ವಿಷಯ ತೊಗೊಂಡು ಮಾತಾಡ್ತಾ ಇದ್ದೀನಿ. ಸ್ಪೆಸಿಫಿಕ್ ಆಗಿ ನಾನು ವಿಧಾನಸಭೆದು ಏನೂ ಹೇಳುವುದಿಲ್ಲ. ಯಾಕಂದ್ರೆ ನಾನು ವಿಧಾನಸಭೆಯಲ್ಲಿ ಅಂತ ಮೂಲಭೂತ ನನ್ನ ಸರ್ಕಾರಿ ಏನ್ ಬೇಕಾದ್ರೆ ಮಾತಾಡಿ, ಆ ಸಮಯದೊಳಗಡೆ ಮಾತಾಡಬೇಡಿ. ಕೃಷ್ಣಾ ಯೋಜನೆಯನ್ನ ಸರ್ಕಾರದ ನೀತಿ ಏನು, ಸರ್ಕಾರ ಇವತ್ತು ಯಾವ ಇದರಲ್ಲಿ ಈ ಒಂದು ನೀವೆಲ್ಲ ಅರ್ಜೆಂಟ್ ಅಲ್ಲಿ ಕೈ ಎತ್ತೋರ ಪರಿಸ್ಥಿತಿಯಲ್ಲಿ ಮಾತಾಡಿ ಹೋಗ್ಲಿಕ್ಕೆ ಅರ್ಜೆಂಟ್ ಅಲ್ಲಿ. ಅಧ್ಯಕ್ಷರೇ, ಇವತ್ತೇನಾಗಿದೆ, ಮೊದಲ ಹಂತದ್ದೇ ಇವತ್ತು ನೀವು ಹೇಳಿದ್ದು ಕೂಟಕ್ಕೆ ಹೋಗಿಲ್ಲ ನಾವು. ಇವತ್ತು ಮೊದಲ ಹಂತದ ಯೋಜನೆನೇ 45 ವರ್ಷ ತಗೊಂಡಿದೆ. ಇನ್ನು 3ನೇ ಹಂತ 4ನೇ ಹಂತ ಇವಕ್ಕೆ ಇವರ ಲೆಕ್ಕಾಚಾರ ನೋಡಿದ್ರೆ ಇವತ್ತು ವಿಷಯ ಬಹಳಷ್ಟು ತಿಳಿಸಿದ್ರಿ, ವಿಚಾರ 1,500,000 ಲಕ್ಷ ಕೋಟಿ ರೂಪಾಯಿ ಏನಿದೆ, ಓಕೆ, ನೀವು ಹೆಂಗೆ ಗ್ಯಾರಂಟಿ ಅಂತ ಹೇಳಿ ತೊಗೊಂಡು ಬಂದಿರಲ್ಲ, ಸರಿ. ಹಂಗ ಕರ್ನಾಟಕ ಸರ್ಕಾರ 1 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಆದ್ರೂ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆ ಮುಗಿಸ್ಬೇಕು. ಮತ್ತೇನು ರೈತರಿಗೆ ಇವತ್ತೇನು ಭೂ ಪರಿಹಾರಕ್ಕೆ ನಾವು ಎಟ್ಟು ಕೊಡ್ತೀವಿ ಅನ್ನೋಂಥದ್ದು ಸರ್ಕಾರ ಇವತ್ತು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಉತ್ತರ ಕೊಡುವ ಕಾಲದಲ್ಲಿ ಕೃಷ್ಣಾ ಕಣಿವೆಯ ರೈತರಿಗೆ ಇವತ್ತೇನು ಸುಮಾರು 1,33,000 ಎಕರೆಯನ್ನು ಇವತ್ತು ನೀರಾವರಿಗೆ ನಮ್ಮ ಯೋಜನೆಗೇನು ಭೂ ಸ್ವಾಧೀನ ಮಾಡ್ತಾ ಇದ್ದಾರೆ. ಆಯ್ತು, ಸ್ಪಷ್ಟವಾದಂತ ಕೊಡಬೇಕನ್ನುವಂತ ವಿನಂತಿ ಮಾಡಿಕೊಂಡು ಅಧ್ಯಕ್ಷರೇ, ಇವತ್ತು ಈ ಉತ್ತರ ಕರ್ನಾಟಕ ಕೃಷ್ಣಾ ಕಣಿವೆಯ ಸಲುವಾಗಿ ಒಂದು ವಿಶೇಷವಾದಂಥ ಅಧಿವೇಶನ ಕರೆದು ಕನಿಷ್ಠ ಇದ್ರ ಮೇಲೆ ಬೆಳಕು ಚೆಲ್ಲುವಂಥ ಕೆಲಸ ಸರ್ಕಾರ ತಾವು ವಿಶೇಷವಾಗಿ ಮುತುವರ್ಜಿ ಮಾಡ್ಬೇಕಂತೇಳಿ ವಿನಂತಿ ಮಾಡಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಕೊಡ್ತೇನೆ ಸಭಾಧ್ಯಕ್ಷರೇ, ಕೊಡ್ತೇನೆ. ನೋಡಿ, ಸುರೇಶ್ ಅವರು ಮಾತಾಡಿದ್ರು, ಕೃಷ್ಣಪ್ಪ ಅವ್ರು ಮಾತಾಡಿದ್ರು, ಕೊಡ್ತೇನೆ ನಿಮ್ಗೆಲ್ಲರಿಗೂ ಕೂಡ. ಜನಸಂಖ್ಯೆ ಸದಸ್ಯ ಅನುಗ ಕೊಡ್ತೇನೆ, ಕೂತ್ಕೊಳ್ಳಿ. ಊಟ ಆದ ತಕ್ಷಣ ಬಂದು ಸಭಾಧ್ಯಕ್ಷರೇ, ಬೆಳಗ್ಗೆಯಿಂದ ಬೆಂಗಳೂರು ಬಗ್ಗೆ, ಟನಲ್ ಬಗ್ಗೆ, ಎಲ್ಲ ವಿಷಯಗಳ ಬಗ್ಗೆನೂ ಚರ್ಚೆ ನಡೆದಿದೆ ಸಭಾಧ್ಯಕ್ಷರೇ. ಶೈಲೇಂದ್ರ ಕೊಡುವ ಗಡಿಬಿಡಿ ಮಾಡಬೇಡಿ. ಭಾಳ ಪ್ರಮುಖವಾಗಿ ಬೆಂಗಳೂರು ಇವತ್ತು ಇಡೀ ರಾಜ್ಯಕ್ಕೆ ಸಂಪನ್ಮೂಲನ ಕೊಡ್ತಾ ಇರೋಂಥ ಒಂದು ಬೆಂಗಳೂರು ನಗರ. ಆವತ್ತಿನ ಇವತ್ತು ಬೆಂಗಳೂರು ನಗರಕ್ಕೇ ಕಷ್ಟದ ಪರಿಸ್ಥಿತಿ ಬಂದಿದೆ. ಇತಿಹಾಸದಲ್ಲಿ ನಾನು ಒಂದು 40 ವರ್ಷದಿಂದ MG ರೋಡಲ್ಲಿ ಓಡಾಡ್ತಾ ಇದ್ದೀನಿ ಸಭಾಧ್ಯಕ್ಷ. ನಾನು MG ರೋಡಲ್ಲಿ ಗುಂಡಿ ನೋಡಿರಲಿಲ್ಲ ಸಭಾಧ್ಯಕ್ಷ. ಫಸ್ಟ್ ಟೈಮ್ MG ರೋಡಲ್ಲಿ ಗುಂಡಿ ನೋಡಿದ್ದೀನಿ. ಸರಿಪಡಿಸುವ, ಮಾಡಿಸ್ಕೊಡಿ ಸಭಾಧ್ಯಕ್ಷ. ತಾವು ಹೇಳಿದ್ಮೇಲೆ ನಂಗೆ ನಂಬಿಕೆ ಇದೆ ಸಭಾಧ್ಯಕ್ಷ. ಇದನ್ನ ಬಿಟ್ಟು ಟನಲ್ ಬಗ್ಗೆ ಮಾತಾಡಿದ್ದಾರೆ ಸಭಾಧ್ಯಕ್ಷರೇ. ಬಹುಶಃ ವಿಶ್ವೇಶ್ವರಯ್ಯ ಅವರು ಇವತ್ತು ಇರಬೇಕಾಯ್ತು ಸಭಾಧ್ಯಕ್ಷ. ತುಂಬ ಚೆನ್ನಾಗಿರೋದು. ಯಾತಕ್ಕೆ ಅಂದರೆ ಮೆಟ್ರೋ ಎಲ್ಲಿ ಹೋಗಿದೆ, ಮೆಟ್ರೋ ಪಿಲ್ಲರ್ ಎಲ್ಲಿದೆ, ಆ ಪಿಲ್ಲರ್ ಕೆಳಗಡೆ ಪೈಲು 60 ಫೀಟ್ ಇದೆ ಸಭಾಧ್ಯಕ್ಷರೇ. ಆ 60 ಅಡಿ ಕೆಳಗಡೆ ಟನಲ್ ಹೋಗ್ತಾ ಇದೆ ಸಭಾಧ್ಯಕ್ಷರೇ. ಬಹುಶಃ ಪ್ರಪಂಚದಲ್ಲಿ ಯಾರೂ ಈ ಆಲೋಚನೆ ಮಾಡಿಲ್ಲ ಸಭಾಧ್ಯಕ್ಷರೇ. ಫಸ್ಟ್ ಟೈಮ್ ನಾವೇ ಮಾಡಿರೋವಂಥದ್ದು ಇದು. ಯಾಕಂದರೆ ರಸ್ತೆ ಇರೋದು ಒಂದು 60 ಅಡಿ 40 ಅಡಿ ಇದೆ. ಓಕೆ, ಟನಲ್ 24 ಮೀಟರ್ ಇದೆ ಸಭಾಧ್ಯಕ್ಷರೇ. ಭಾಳ ಒಳ್ಳೆ ಕಾನ್ಸೆಪ್ಟು ಇದು, ಜನರಿಗೆ ಒಳ್ಳೇದಾಗಲಿ. ಆಮೇಲೆ ಎಲ್ಲದಕ್ಕಿಂತ ಸಂತೋಷ ಸುದ್ದಿ ಏನು ಅಂದರೆ, ಟನಲಲ್ಲಿ ಓಡಾಡೋರು 1 ಕಿಲೋಮೀಟ್ರಿಗೆ 16 ರೂಪಾಯಿ 75 ಪೈಸೆ ಕೊಡ್ಬೇಕು ಸಭಾಧ್ಯಕ್ಷರೇ. ಅದು ಸ್ವಲ್ಪ ಕಡಿಮೆ ಮಾಡೋಕ್ಕೆ ಕೇಳಬೇಕು ರೇಟ್. ಓಕೆ, ಜೊತೆಯಲ್ಲಿ ಟನಲ್ ಮಾಡಬೇಕು ಅಂದರೆ ಸಭಾಧ್ಯಕ್ಷರೇ, ರ್ಯಾಂಪ್ 1:30 1:40 ಅಂತ ಮಾಡ್ತಾರೆ ಸಭಾಧ್ಯಕ್ಷರೇ. ಟೆಕ್ನಿಕಲ್ ಆಗಿರುತ್ತೆ. ಒಂದು ಟನಲ್ಲಿಂದ ನಾವು ಹೊರಗಡೆ ಬರಬೇಕು ಎಲ್ಲಾದರೂ ಅಂದರೆ 1000 ಮೀಟ್ರ್ ಬೇಕಾಗತ್ತೆ ಸಭಾಧ್ಯಕ್ಷರೇ. ಆ 1000 ಮೀಟ್ರ್ ಎಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದು ಮಾಡಲಿ, ಆಮೇಲೆ ನಾವು ಸಂತೋಷ ಪಡೋಣ. ಈಗ ಟನಲ್ ಬೇಕಾ ಬೇಡವಾ? ಮಾಡಲೇಬೇಕು. ಆಯ್ತು, ಮುಗಿತಲ್ಲ, ಮತ್ತೇನು? ಇದನ್ನ ಮೆಟ್ರೋ ಪೈಲ್ ಕೆಳಗಡೆ ಇಂಜಿನಿಯರ್ ನೋಡ್ತಾರೆ, ನಾವ್ಯಾಕೆ ಟೆನ್ಷನ್ ಮಾಡೋದು? ಅದು ಸಂತೋಷ ಪಡೋಣ. ಇಂಜಿನಿಯರ್ ನೋಡ್ತಾರೆ, ಆದ್ರೆ ನಾವು ನೋಡೋಣ ಸಭಾ. ಓಕೆ. ಆಮೇಲೆ ಬೆಂಗಳೂರಿಗೆ ನಾವು ಬರಬೇಕು ಅಂದರೆ ಏರ್ಪೋರ್ಟಿಂದ
ಬಾಂಬೆಯಿಂದ ಇರ್ಬೋದು, ಡೆಲ್ಲಿಯಿಂದ ಇರ್ಬೋದು, ಎಲ್ಲಿಂದ ಬಂದ್ರೂ ಝೀರೋ ಟ್ರಾಫಿಕ್ ಇಲ್ಲದೆ ಬಂದರೆ ನಾವು ಹೆಬ್ಬಾಳದಿಂದ ಸಿಟಿ ಒಳಗೆ ಬರೋಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ನೋಡ್ಕೋಬೇಕು ಸಭಾಧ್ಯಕ್ಷರೇ. ಯಾತಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ಅಲ್ಲಿಂದ ಬರೋದಕ್ಕೆ 3/4 ಗಂಟೆ ಹೈದರಾಬಾದು, ಚೆನ್ನೈ, ಬಾಂಬೆ ಇಲ್ಲೆಲ್ಲದ್ರಿಂದ 1 ಅವರ್. ಹೆಬ್ಬಾಳ ಟ್ರಾಫಿಕ್ ಮುಂದಕ್ಕೆ ಹೋಗೋದಕ್ಕೆ 2 ಅವರ್ ಬೇಕು ಸಭಾಧ್ಯಕ್ಷರೇ. ಯಾತಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ಒಂದು ನಿಮಿಷ ಅಣ್ಣ ಅಲ್ಲ, ದಯವಿಟ್ಟು ಅದಕ್ಕೆ ಯಾರು ಕಾರಣಕರ್ತರು ನಾನು ಗೊತ್ತಿದೆಯಲ್ಲ. ನಾನು ಹೇಳ್ತೀನಿ ಅಣ್ಣ, ಅದು ಹೇಳ್ತೀನಿ. ಟನಲ್ ಬಗ್ಗೆ ನಾನು ಮಾತಾಡಲ್ಲ, ಅದು ಮುಗೀತು. ಇವತ್ತು ಹೆಬ್ಬಾಳ ಟ್ರಾಫಿಕ್ ಬಗ್ಗೆ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಉದ್ಘಾಟನೆ ಮಾಡಿದ್ದಾರೆ, ಒಂದು ಸರ್ವಿಸು ಫ್ಲೈಓವರ್ ಉದ್ಘಾಟನೆ ಮಾಡಿದ್ದಾರೆ. ಬಹುಶಃ ಇದು ಗುದ್ಲಿಜ್ ಪೂಜೆ ಮಾಡಿದ್ದು 2016-17 ಮಾಡಿದ್ದು. ಅವರೇ ಉದ್ಘಾಟನೆ ಮಾಡಿದರೆ ಸಂತೋಷ. ಸಭಾಧ್ಯಕ್ಷರೇ, ಇವತ್ತು ನಾವು ರಾಜಕಾಲುವೆ ಪಕ್ಕದಲ್ಲಿ ಬಫರ್ ಝೋನ್ ಮಾಡ್ತಾ ಇದ್ದೀವಿ. ಸಭಾಧ್ಯಕ್ಷರೇ, ಭಾಳ ಗಮನ ಹರಿಸುವಂಥದ್ದು, ಬಫರ್ ಝೋನಲ್ಲಿ ರಸ್ತೆ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ರಸ್ತೆ ಮಾಡೋದಕ್ಕೆ 3,000 ಕೋಟಿ ಅನುದಾನ ಇಟ್ಟಿದ್ದಾರೆ. ಆ ಅನುದಾನ 3,000 ಕೊಟ್ಟಿರೋದು ಭಾಳ ವೇಗವಾಗಿ ಹೋಗ್ತಾ ಇದೆ. ಅದು ಎಷ್ಟು ವೇಗವಾಗಿದೆ ಅಂದರೆ, ಈಗಾಗಲೇ ಅದನ್ನು ಟೆಂಡರ್ ಕರೆಯೋದೇನು, ರಸ್ತೆ ಮಾಡೋದಕ್ಕೇನು ಅಂದರೆ, ಆ ರಾಜಕಾಲುವೆ ಬಫರ್ ಪಕ್ಕದಲ್ಲಿರೋ ಭೂಮಿ ಇದೆಯಲ್ಲ, ಈ ರಸ್ತೆ ಮಾಡೋಕ್ಕೆ ಮುಂಚೆ ಇವಾಗ ಅದು 4 ಕೋಟಿ ಸಭಾಧ್ಯಕ್ಷರೇ. ನಮ್ದು ಎಂಥ ಕಲ್ಪನೆ, ಎಂಥ ಆಲೋಚನೆ, ಎಷ್ಟು ದೂರದೃಷ್ಟಿ. ಈ ರಸ್ತೆ ಮಾಡಿದ ತಕ್ಷಣ ಅದು 100 ಕೋಟಿ ಸಭಾಧ್ಯಕ್ಷರೇ. ನಾವೇನು ಮಾಡೋದು? ಅಲ್ಲ, ಬೆಂಗಳೂರು ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ, ಭಾಳ ಸಂತೋಷ ಪಡ್ತಾ ಇರೋಂಥ ವಿಷಯ. ಇಂಥ ಪರಿಸ್ಥಿತಿಯಲ್ಲಿ ಮೊನ್ನೆ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಮೆಟ್ರೋ ಫೇಸ್ 3 ಓಪನ್ ಮಾಡಿದ್ರು, ಗುದ್ಲಿ ಪೂಜೆ ಮಾಡಿದ್ರು, ಭಾಳ ಸಂತೋಷ. ಅದರಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ನಮ್ಮ ರಾಜ್ಯ ಸರ್ಕಾರದ ಅನುದಾನ 85%, ಕೇಂದ್ರ ಸರ್ಕಾರದ್ದು 15% ಅಂತ ಹೇಳ್ತಾರೆ ಸಭಾಧ್ಯಕ್ಷರೇ. 15% ಅಂತ ಹೇಳ್ತಾರೆ ಸಭಾಧ್ಯಕ್ಷರೇ. ಫೇಸ್ 3 ಮೆಟ್ರೋ ಸುಮಾರು 30-31 ಸ್ಟೇಷನಲ್ಲಿ 27-28 ಸ್ಟೇಷನು ರಾಜರಾಜೇಶ್ವರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಬರುತ್ತೆ, ತಮಗೆ ಗೊತ್ತಿರಲಿ. ಇದು ಹಿಂದಿನ ಸರ್ಕಾರ, ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆವತ್ತು ಒಂದು ಪ್ಲಾನ್ ಮಾಡಿದಂಥ ಒಂದು ಕಾನ್ಸೆಪ್ಟ್ ವೆಸ್ಟ್ ಬೆಂಗಳೂರಿಗೆ. ಅದು ಮೊನ್ನೆ ಗುದ್ಲಿ ಪೂಜೆ, ಭಾಳ ಸಂತೋಷ. ಸಭಾಧ್ಯಕ್ಷ, ಈ ಸ್ಟೇಷನ್ಗಳನ್ನ ನಾವು ಮಾಡಬೇಕು ಅಂದರೆ ಲ್ಯಾಂಡ್ ಅಕ್ವಿಜೇಷನ್ ಮಾಡ್ತೀವಿ. ಲ್ಯಾಂಡ್ ಅಕ್ವಿಜೇಷನ್ ಎಲ್ಲಿ ಮಾಡ್ತೀವಿ? 1 ಕಿಲೋಮೀಟ್ರಿಂದ 1.5 ಕಿಲೋಮೀಟ್ರಿಗೆ ಲ್ಯಾಂಡ್ ಅಕ್ವಿಜೇಷನ್ ಮಾಡೋದು ಇಡೀ ಬೆಂಗಳೂರು, ಇಡೀ ದೇಶದಲ್ಲಿ ಮಾಡ್ತಾ ಇದ್ದೀವಿ. ರಿಂಗ್ ರಸ್ತೆ ಇದೆ ಸಭಾಧ್ಯಕ್ಷರೇ, ನಮ್ಮ ಕ್ಷೇತ್ರದಿಂದ ನಾನು ಮಾತಾಡ್ತಾ ಇದ್ದೆ. ಒಂದು ರಿಂಗ್ ರಸ್ತೆಯಲ್ಲಿ ಲ್ಯಾಂಡ್ ಅಕ್ವಿಜೇಷನ್ ಮಾಡೋಕ್ಕೆ ಸ್ಟೇಷನ್ ಹೆಸರನ್ನ ಮೆಟ್ರೋ ಅವರು ಘೋಷಣೆ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳು ಗುದ್ಲೆ ಪೂಜೆ ಮಾಡಿದ್ದು, ಮುಖ್ಯಮಂತ್ರಿಗಳು ಗುದ್ಲಿ ಪೂಜೆ ಮಾಡಿದ್ರಲ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.